ಅರಸೀಕೆರೆ ಕರ್ನಾಟಕ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ಅರಸೀಕೆರೆ ತಾಲೂಕು ವತಿಯಿಂದ ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಅರಸೀಕೆರೆ ತಾಲೂಕು ಮಾದಿಗ ದಂಡೋರ ಸಮಿತಿ ಅಧ್ಯಕ್ಷ ಎಪಿ ಚಂದ್ರಯ್ಯ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಸಂಬಂಧವಾಗಿ ಜಾತಿ ಗಣತಿ ಕಾರ್ಯ ನಡೆಯುತ್ತಿದ್ದು, ಈಗ ಅಸ್ಪೃಶ್ಯರಲ್ಲದ ಬೇಡ ಜಂಗಮ ಸಮುದಾಯವು ಸ್ಪೃಶ್ಯ ಬೇಡ ಜಂಗಮರೆಂದು ಅವರನ್ನು ಜಾತಿ ಸಮುದಾಯವನ್ನಾಗಿರುವುದರಿಂದ ಅವರನ್ನು ಜಾತಿಗಣತಿಯಲ್ಲಿ ಬೇಡ ಜಂಗಮರೆಂದು ನಮೂದಿಸಬಾರದು. ಈ ವರ್ಗದವರು ಯಾವುದೇ ಸಾಮಾಜಿಕ ತುಳಿತಕ್ಕೆ ಒಳಗಾಗಿ ಅವಮಾನ, ನೋವು, ಅಪಮಾನ ಮತ್ತು ಜಾತಿ ನಿಂದನೆ ಪ್ರಕರಣಗಳನ್ನು ಅನುಭವಿಸಿರುವುದಿಲ್ಲ. ಇವರುಗಳು ಪರಿಶಿಷ್ಟ ಜಾತಿಗೆ ಸೇರಿದ ಸಮುದಾಯದವರು ಆಗಿರುವುದಿಲ್ಲ. ಇವರು ಸ್ಪೃಶ್ಯ ಜಾತಿಗೆ ಸೇರಿದವರಾಗಿರುತ್ತಾರೆ ಎಂದರು. ಜಿಲ್ಲಾ ಅಧ್ಯಕ್ಷ ಎಂಟಿ ವೆಂಕಟೇಶ್ ಮಾತನಾಡಿ, ಅರಸೀಕೆರೆ ತಾಲೂಕಿನಾದ್ಯಂತ ಜಾತಿ ಗಣತಿ ಕಾರ್ಯ ನಡೆಯುತ್ತಿರುವುದರಿಂದ ಬೇಡ ಜಂಗಮ ಜನಾಂಗದವರು ನಮ್ಮನ್ನು ಪರಿಶಿಷ್ಟ ಜಾತಿಯ ಬೇಡ ಜಂಗಮರು ಸೇರಿಸಿ ಎಂದು ಗಣತಿದಾರರಲ್ಲಿ ಒತ್ತಡ ಏರುತ್ತಿರುವುದು ಕಂಡುಬಂದಿರುತ್ತದೆ. ಆದುದರಿಂದ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗಳು ಇಂತಹ ಸುಳ್ಳು ಮಾಹಿತಿ ನೀಡುತ್ತಿರುವವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಈಗಾಗಲೇ ಜಾತಿ ಗಣತಿ ಕಾರ್ಯಕ್ರಮವು ನಡೆಯುತ್ತಿದ್ದು, ಮಾದಿಗ ಸಮುದಾಯದವರು ಆದಿ ಕರ್ನಾಟಕ, ಆದಿ ದ್ರಾವಿಡ ಎಂದು ಬರೆಸಿದ್ರೂ ಕೂಡ ಜಾತಿ ಕಾಲಂ 61ರಲ್ಲಿ ಮಾದಿಗ ಎಂದು ಕಡ್ಡಾಯವಾಗಿ ಬರೆಸಬೇಕು. ಆಗ ಹುಟ್ಟಿದ ಮಗುವನ್ನು ಗಣತಿಗೆ ಸೇರಿಸಬೇಕು. ಯಾರು ಕೂಡ ಜಾತಿ ಗಣತಿಯಿಂದ ಹೊರಗೆ ಉಳಿಯಬಾರದು. ಮಾದಿಗ ಜನಾಂಗದ ಮುಂದಿನ ಭವಿಷ್ಯಕ್ಕಾಗಿ ಮೀಸಲಾತಿ ಉದ್ಯೋಗ, ಶಿಕ್ಷಣ, ರಾಜಕೀಯ ಇನ್ನಿತರೆ ಸೌಲಭ್ಯಗಳಿಗಾಗಿ ಅಗತ್ಯವಾಗಿರುವುದರಿಂದ ಎಲ್ಲರೂ ಕೂಡ ಅಂಜಿಕೆ ಇಲ್ಲದೆ ಮಾದಿಗ ಎಂದು ಹೇಳಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಸಂಕೋಂಡನಹಳ್ಳಿ ಮಂಜುನಾಥ್, ನಗರಾಧ್ಯಕ್ಷ ಎನ್ ಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಕರಿಯಪ್ಪ, ರುದ್ರಮುನಿ, ಮಲದೇವಿಹಳ್ಳಿ ಮಂಜುನಾಥ್ ಉಪಸ್ಥಿತರಿದ್ದರು. ಪ್ರಮುಖ ಉದ್ದೇಶ ಮತ್ತು ಸವಿಸ್ತಾರವಾಗಿ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ವಿವರಣೆ ನೀಡಿದ್ದಾರೆ. ನಾವೊಬ್ಬ ಜಿಲ್ಲಾಧ್ಯಕ್ಷನಾಗಿ ತಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ವ್ಯಕ್ತಪಡಿಸುವುದೇನೆಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇಡ ಜಂಗಮ ಎಂಬತಕ್ಕಂಥ ಸ್ಪರ್ಶ ಜಾತಿಯವರು ಕೇವಲ ರಾಯಚೂರು ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಾತ್ರ ಇದ್ದಾರೆ. ಅವರು ಹಳ್ಳಿಗಳಿಗೆ ಭಿಕ್ಷಾಟನೆ ಮಾಡಿ ಜೀವನ ಮಾಡ್ತಕ್ಕಂಥ ಒಂದು ಸಮುದಾಯ. ಆ ಸಮುದಾಯ ಕೂಡ ಊರಿನ ಹೊರಗಡೆ ಇದೆ. ಆದ್ರೆ ಏನು ನಮ್ಮ 30 ಜಿಲ್ಲೆ ಇದೆ, 30 ಜಿಲ್ಲೆಯಲ್ಲಿ 2 ಜಿಲ್ಲೆಯನ್ನು ಹೊರತುಪಡಿಸಿ ಯಾವುದೇ ಜಿಲ್ಲೆಯಲ್ಲಿ ಬೇಡ ಜಂಗಮರು SC ಸರ್ಟಿಫಿಕೇಟ್ ಅನ್ನು ಯಾರು ಕೂಡ ಪಡ್ಕೊಂಡಿಲ್ಲ. ಆದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೆಲವರು ಮುಖಂಡರುಗಳು, ಲೀಡರ್ಗಳೇ ರಾಜಕಾರಣಿಗಳ ಮೇಲೆ ಒತ್ತಡವನ್ನ ಹಾಕಿ ನಾವು ಬೇಡ ಜಂಗಮರು, ನಾವು ಕೂಡ SC, ನಮಗೆ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಕೂಡ ಧಮಕಿಯನ್ನ ಹಾಕ್ತಕ್ಕಂಥ ಪ್ರಸಂಗ ನಾವು ಕಣ್ಣಾರೆ ಕಂಡಿದ್ದೀವಿ. ಆದ್ರೆ ನಾವು ಈ ವಿಚಾರವನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಈ ವಿಚಾರದ ಬಗ್ಗೆ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ಏನು ಏಕ ಸದಸ್ಯ ಪೀಠ ಇದೆ, ನಾಗಮೋಹನ್ ದಾಸ್ ಅವರು, ಅವರಿಗೂ ಕೂಡ ನಾವು ಈ ಸಮಿತಿ ಪರವಾಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀವಿ. 2 ಜಿಲ್ಲೆಯನ್ನ ಹೊರತುಪಡಿಸಿ ಯಾವುದೇ ಜಿಲ್ಲೆಯಲ್ಲಿ ಬೇಡ ಜಂಗಮರು ಇಲ್ಲ. ಈಗ ಏನು ಬೇಡ ಜಂಗಮರು ಅಂತ ಹೇಳ್ಬಿಟ್ಟು ನಮ್ಮನ್ನ SC ಪಟ್ಟಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಗಂಟಿದಾರರಿಗೆ ಒತ್ತಾಯವನ್ನ ಹಾಕ್ತಾ ಇದ್ದಾರೆ. ಅಂತ ಸಂದರ್ಭ ಏನೋ ಬದುಕಿ ಬಂದು ಅವ್ರು ಧಮಕಿ ಹಾಕಿದ್ರ ಮೂಲಕ ಏನಾದ್ರೂ ಈಗಾಗಲೇ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ನೀಡುವ ಸಂಬಂಧವಾಗಿ ನಾಗಮೋಹನ್ ದಾಸ್ ನೇತೃತ್ವದ ಏಕ ಸದಸ್ಯ ಪೀಠ ಈಗಾಗಲೇ ರಾಜ್ಯಾದ್ಯಂತ ಗಣತಿ ಕಾರ್ಯನ ಶುರು ಮಾಡಿದೆ. ಕರ್ನಾಟಕ ಮಾದಿಗ ದಂಡೋರ ಮೀಸಲಾತಿ ಸಮಿತಿಯು ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಕೇಳ್ಕೊಂಡಂತ ಹೋರಾಟಗಳನ್ನ ಮಾಡುದು. ಅನೇಕ ಹೋರಾಟಗಳ ಸಂಬಂಧವಾಗಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟು, ಆ ಪ್ರಕಾರದಲ್ಲಿ ಈಗಾಗಲೇ ಜಾತಿ ಗಣತಿ ಕಾರ್ಯ ಯಾವ್ಯಾವ ಜಾತಿನಲ್ಲಿ ಏನೇನು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನೋದು ಜನಸಂಖ್ಯೆ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಅಸ್ಪೃಶ್ಯ ಅಲ್ಲದ ಬೇಡ ಜಂಗಮರು ನಮ್ಮನ್ನು ಅಸ್ಪೃಶ್ಯ ಜಾತಿ ಸೇರಿಸಿ ಬೇಡ ಜಂಗಮರಿಂದ ಸೇರಿಸಿ ಅಂತ ಹೇಳ್ಬಿಟ್ಟು ಗಣತಿದಾರರಲ್ಲಿ ಒತ್ತಡ ಆಗ್ತಾ ಇದೆ. ಇವರು ಬೇಡ ಜಂಗಮರು ಪರಿಶಿಷ್ಟ ಜಾತಿಗೆ ಬರೋದಿಲ್ಲ. ಇವರು ಯಾವುದೋ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆನಲ್ಲಿ ಮಾತ್ರ ಇರೋದು.
ನಮ್ಮ ಹಾಸನ ಜಿಲ್ಲೆನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಮ ಅಧಿಕಾರಿ ವರ್ಗದವರು ಕೂಡ ನಾವು ಅಧಿಕಾರಿ ವರ್ಗದವ್ರ ಅವರು ಕೂಡ ಹೇಳಿದ್ರು. ಆದ್ರೂ ಕೂಡ ಗಣತಿದಾರರ ಮೇಲೆ ಒತ್ತಡ ಏರಿ ನಮ್ಮನ್ನ ಬೇಡ ಜಂಗಮರು ಅಂತ ಸೇರಿಸ್ತಾರೆ. ಇವರು ಸ್ಪೃಶ್ಯರಲ್ಲ, ಅಸ್ಪೃಶ್ಯ ವರ್ಗದವರು, ಅಸ್ಪೃಶ್ಯರಲ್ಲ. ಇವರು ಯಾವುದೇ ರೀತಿ ನೋವನ್ನು ಅನುಭವಿಸಿಲ್ಲ, ಅಪಮಾನಗಳನ್ನ ಹೊಂದಿಲ್ಲ, ಯಾವುದೇ ರೀತಿ ಇವ್ರಿಗೆ ಜಾತಿ ನಿಂದನೆ ಪ್ರಕರಣಗಳು ಇವ್ರ ಮೇಲಿಲ್ಲ, ಇವರು ಯಾವುದೇ ನೋವುಗಳು ಇವ್ರ ಮೇಲಿಲ್ಲ. ಇವತ್ತು ಕೂಡ ನಾವು ದೇವಸ್ಥಾನಗಳ ಪ್ರವೇಶ ಇಲ್ಲ, ಕೆಲವು ಊರುಗಳಲ್ಲಿ ಕೇರಿಗಳಲ್ಲಿ ಪ್ರವೇಶ ಇಲ್ಲಂತವೂ ಇದಾವೆ. ಆದ್ರೂ ಕೂಡ ನಾವು ಅದನ್ನ ಮನಸ್ಸಲ್ಲಿ ಹೆಂಗೋ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ. ಆದ್ರೆ ಪರಿಶಿಷ್ಟ ಜಾತಿಯವರು ಅಲ್ಲದವರು ಕೂಡ ನಮ್ಮನ್ನು ಬೇಡ ಜಂಗಮರು ಅಂತ ಸೇರಿಸಿ ಹೇಳ್ಬಿಟ್ಟು ಅಧಿಕಾರಿ